ತನುವು ನಿನ್ನದು ಮನವು ನಿನ್ನದು, ತನುವು ನಿನ್ನದು ಮನವು ನಿನ್ನದು, ಎನ್ನ ಜೀವನ ಧನವು ನಿನ್ನದು. ನಾನು ನಿನ್ನವನೆಂಬ ಹೆಮ್ಮೆಯ ಋಣವು ಮಾತ್ರವೇ ನನ್ನದು. ತನು ನಿನ್ನದು ಮನವು ನಿನ್ನದು. ಓಂ ಶಾಂತಿ. ಮುರಳಿ ದಿನಾಂಕ 15/12/2023. ಬಾಪ್ದಾದ ಮಧುಬನ. ಮಧುರ ಮಕ್ಕಳೇ, ಇದು ಮಾಡಲ್ಪಟ್ಟ ಅನಾದಿ ನಾಟಕ ಆಗಿದೆ. ಈ ನಾಟಕದಲ್ಲಿ ಪ್ರತಿಯೊಬ್ಬ ಪಾತ್ರಧಾರಿಯ ಪಾತ್ರವು ನಿಶ್ಚಿತವಾಗಿದೆ. ಮೋಕ್ಷವು ಯಾರಿಗೂ ಸಿಗಲು ಸಾಧ್ಯವಿಲ್ಲ. ಗೀತೆ. ಆಕಾಶ ಸಿಂಹಾಸನವನ್ನು ಬಿಟ್ಟು ಧರಳಿಗಿಳಿದು ಬಾ. ಓಂ ಶಾಂತಿ. ನಿಮಗೆ ಸಂಬಂಧವಿರುವಂತಹ ಹಾಡನ್ನೇ ಹಾಕಲಾಗುತ್ತದೆ. ಆಕಾಶದಲ್ಲಿ ಯಾವುದೇ ಸಿಂಹಾಸನವಿಲ್ಲ. ಆಕಾಶವೆಂದು ತತ್ವಕ್ಕೆ ಹೇಳಲಾಗುತ್ತದೆ. ಬಾಕಿ ಆಕಾಶದಲ್ಲಿ ಯಾವುದೇ ಸಿಂಹಾಸನವಿಲ್ಲ. ಪರಮಪಿತ ಪರಮಾತ್ಮ ಈ ಆಕಾಶದ ಸಿಂಹಾಸನದ ಮೇಲೆ ಇರುವುದಿಲ್ಲ. ತಂದೆಯು ಮಕ್ಕಳಿಗೆ ತಿಳಿಸುತ್ತಾರೆ, ನಾನು ಪರಮಪಿತ ಪರಮಾತ್ಮ ಹಾಗೂ ನೀವು ಮಕ್ಕಳು ಆತ್ಮರಾಗಿದ್ದೀರಿ. ಇಬ್ಬರೂ ಸಹ ಈ ಸೂರ್ಯ ಚಂದ್ರ ನಕ್ಷತ್ರಗಳಿಗಿಂತ ದೂರವಿರುತ್ತೇವೆ. ಅದಕ್ಕೆ ಮೂಲವತನ ಎಂದು ಹೇಳಲಾಗುತ್ತದೆ. ಹೇಗೆ ಈ ಆಕಾಶದಲ್ಲಿ ಸೂರ್ಯ ಚಂದ್ರ ನಕ್ಷತ್ರಗಳಿವೆ, ಹಾಗೆಯೇ ವೃಕ್ಷದ ರೀತಿಯಲ್ಲಿ ಮಹಾತತ್ವದಲ್ಲಿಯೂ ಅಂದರೆ ಪರಮಧಾಮದಲ್ಲಿಯೂ ಸಹ ಆತ್ಮಗಳಿರುತ್ತಾರೆ. ಹೇಗೆ ನಕ್ಷತ್ರಗಳು ಆಕಾಶದ ಮೇಲೆ ನಿಂತಿವೆ, ಯಾವುದೇ ವಸ್ತುವಿನ ಆಧಾರವಿಲ್ಲ. ನಾವಾತ್ಮರು ಮತ್ತು ಪರಮಾತ್ಮ ತಂದೆ ನಾವೆಲ್ಲರೂ ಆ ಮಹಾತತ್ವದಲ್ಲಿ ಇರುತ್ತೇವೆ. ನಕ್ಷತ್ರ ರೂಪದಲ್ಲಿಯೇ ಇರುವುದು. ಜ್ಞಾನ ಸೂರ್ಯ, ಜ್ಞಾನ ಚಂದ್ರಮ, ಜ್ಞಾನ ನಕ್ಷತ್ರಗಳು. ಈಗ ಇದಂತೂ ತಿಳಿಸಲಾಗಿದೆ. ಯಾವಾಗ ಬಹಳ ದುಃಖವಾಗುತ್ತದೆ ಆಗ ನಾನು ಬರುತ್ತೇನೆ. ಹಳೆಯದನ್ನು ಖಂಡಿತ ಹೊಸದನ್ನಾಗಿ ಮಾಡಬೇಕು. ಹಳೆಯದರಲ್ಲಿ ದುಃಖವಾಗುತ್ತದೆ. ಕಲಿಯುಗದಲ್ಲಿ ಬಹಳ ದುಃಖವಿದೆ. ಸ್ವರ್ಗದಲ್ಲಿ ಸುಖವೇ ಸುಖ. ಪುನಃ ನಾನು ಬಂದು ಸಹಜ ಜ್ಞಾನ ಹಾಗೂ ಸಹಜ ರಾಜಯೋಗವನ್ನು ಕಲಿಸಬೇಕಾಗುತ್ತದೆ. ಎಲ್ಲರೂ ಕರೆಯುತ್ತಾರೆ. ಕೃಷ್ಣನನ್ನು ಸಿಂಹಾಸನವನ್ನು ಬಿಟ್ಟು ಬಾ ಎಂದು ಹೇಳುವುದಿಲ್ಲ. ಕೃಷ್ಣನಿಗೆ ಸಿಂಹಾಸನ ಎಂಬ ಅಕ್ಷರ ಶೋಭಿಸುವುದಿಲ್ಲ. ಕೃಷ್ಣನು ರಾಜಕುಮಾರ. ರಾಜ್ಯ ಗದ್ದುಗೆ ಸಿಕ್ಕಿದಾಗ ಸಿಂಹಾಸನ ಎಂದು ಹೇಳಬಹುದು. ಚಿಕ್ಕ ಮಗುವನ್ನು ತಂದೆಯ ಮಡಿಲಿನಲ್ಲಿ ಅಥವಾ ಪಕ್ಕದಲ್ಲಿ ಕೂರಿಸಬಹುದು. ಅಂದ ಮೇಲೆ ತಂದೆ ಹೇಳುತ್ತಾರೆ, ಆತ್ಮರು ಮೂಲವತನದಲ್ಲಿ ನಕ್ಷತ್ರಗಳ ರೂಪದಲ್ಲಿ ಇರುತ್ತವೆ. ಮತ್ತೆ ಅಲ್ಲಿಂದ ನಂಬರ್ ವಾರ್ ಆಗಿ ಧರೆಗೆ ಪಾತ್ರ ಮಾಡಲು ಬರುತ್ತಿರುತ್ತವೆ. ನಕ್ಷತ್ರಗಳು ಹೇಗೆ ಬೀಳುತ್ತವೆ ಎಂಬುದನ್ನು ತೋರಿಸುತ್ತಾರಲ್ಲವೇ. ಅಲ್ಲಿಂದ ಆತ್ಮರು ಸೀದಾ ಗರ್ಭದಲ್ಲಿ ಹೋಗುತ್ತವೆ. ಇದನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಪ್ರತಿಯೊಂದು ಆತ್ಮ ಸತೋ ರಜೋ ತಮೋದಲ್ಲಿ ಬರಲೇಬೇಕು. ಹೇಗೆ ಮೊದಲು ಲಕ್ಷ್ಮೀನಾರಾಯಣರು ಬರುತ್ತಾರೆ. ಅವರು ಸತೋ ರಜೋ ಸ್ಥಿತಿಯನ್ನು ಪಾರಾಗಬೇಕಾಗುತ್ತದೆ. ಪುನರ್ಜನ್ಮವನ್ನು ಪಡೆಯುತ್ತಾ ತಮೋಪ್ರಧಾನ ಸ್ಥಿತಿಯನ್ನು ಹೊಂದಲೇಬೇಕು. ಪ್ರತಿಯೊಬ್ಬರದೂ ಅದೇ ರೀತಿಯಾಗುತ್ತದೆ. ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಇಬ್ರಾಹಿಂ ಬುದ್ಧ ಬರುತ್ತಾರೆ. ಅವರೂ ಸಹ ಸತೋ ರಜೋ ತಮೋದಿಂದ ಮುಂದೆ ಹೋಗಬೇಕು. ಪುನರ್ಜನ್ಮವನ್ನು ಪಡೆಯಬೇಕು. ದ್ವಾಪರಯುಗದಲ್ಲಿ ಧರ್ಮಸ್ಥಾಪಕರು ಬರುತ್ತಾರೆ. ಅಲ್ಲಿಂದ ಪುನರ್ಜನ್ಮವು ಪ್ರಾರಂಭವಾಗುತ್ತದೆ. ನಂತರ ತಮೋಪ್ರಧಾನರಾಗಬೇಕು. ಈಗ ಅವರ ಸದ್ಗತಿಯನ್ನು ಯಾರು ಮಾಡುವುದು? ಸದ್ಗತಿದಾತ ಶಿವತಂದೆಯೊಬ್ಬರೇ ಆಗಿದ್ದಾರೆ.
ಸರ್ವರ ಸದ್ಗತಿಯನ್ನು ಮಾಡಲು ನಾನೇ ಬರಬೇಕಾಗುತ್ತದೆ. ನನ್ನ ಹಾಗೆ ಕೆಲಸವನ್ನು ಬೇರೆ ಯಾರೂ ಮಾಡಲು ಸಾಧ್ಯವಿಲ್ಲ. ನಾನು ದೇವಿ ದೇವತಾ ಧರ್ಮದ ಸ್ಥಾಪನೆ ಮಾಡುತ್ತೇನೆ. ತಮಗೆ ರಾಜಯೋಗವನ್ನು ಕಲಿಸುತ್ತಿದ್ದೇನೆ. ಗತಿ ಹಾಗೂ ಸದ್ಗತಿದಾತ ನಾನು ಆಗಿದ್ದೇನೆ ಎಂದು ಶಿವತಂದೆ ಹೇಳುತ್ತಾರೆ. ಯಾವಾಗ ತಾವು ಪವಿತ್ರರಾಗುತ್ತೀರಿ ಆಗ ಮತ್ತೆ ನಾನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ. ನಿಮ್ಮ ಸದ್ಗತಿಯನ್ನೂ ಸಹ ಮಾಡುತ್ತೇನೆ. ನಿಮ್ಮ ಜೊತೆ ಯಾರು ಅನೇಕ ಧರ್ಮದವರಿದ್ದಾರೆ ಆ ಧರ್ಮಸ್ಥಾಪಕರ ಸಹಿತ ಸರ್ವರ ಉದ್ಧಾರ ಮಾಡುತ್ತೇನೆ. ನಿಮ್ಮನ್ನು ಜ್ಞಾನದಿಂದ ಶೃಂಗಾರ ಮಾಡಿ ಸ್ವರ್ಗದ ಮಾಲೀಕ ಲಕ್ಷ್ಮಿ ಅಥವಾ ನಾರಾಯಣನನ್ನು ವರಿಸಲು ಯೋಗ್ಯರನ್ನಾಗಿ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಮತ್ತೆ ನಿಮ್ಮನ್ನು ಹಿಂತಿರುಗಿ ಕರೆದುಕೊಂಡು ಹೋಗುತ್ತೇನೆ. ಸರ್ವರನ್ನು ಮೊದಲು ಮುಕ್ತಿಧಾಮಕ್ಕೆ ಕಳಿಸುತ್ತೇನೆ. ಸರ್ವರ ಸದ್ಗತಿದಾತನೂ ಆಗಿದ್ದೇನೆ. ಅನ್ಯ ಧರ್ಮಸ್ಥಾಪಕರು ಯಾರು ಬರುತ್ತಾರೆ ಅವರು ಸದ್ಗತಿಯನ್ನು ಮಾಡುವುದಿಲ್ಲ. ಅವರು ಕೇವಲ ತಮ್ಮ ಧರ್ಮ ಸ್ಥಾಪನೆಯನ್ನು ಮಾಡಿ ಅದನ್ನು ವೃದ್ಧಿ ಮಾಡಲು ತೊಡಗುತ್ತಾರೆ. ತಮ್ಮ ಧರ್ಮದಲ್ಲಿ ಪುನರ್ಜನ್ಮವನ್ನು ಪಡೆಯುತ್ತಾ ಸತೋ ರಜೋ ತಮೋದಲ್ಲಿ ಬರುತ್ತಾರೆ. ಈಗ ಎಲ್ಲರೂ ತಮೋಪ್ರಧಾನವರಾಗಿದ್ದಾರೆ. ಈಗ ಇವರನ್ನು ಸತೋಪ್ರಧಾನ ಪಾವನರನ್ನಾಗಿ ಯಾರು ಮಾಡುತ್ತಾರೆ? ತಂದೆಯೇ ಸ್ವಯಂ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ. ಭಗವಂತ ಬಂದು ಸರ್ವರ ಸದ್ಗತಿಯನ್ನೂ ಮಾಡುತ್ತಾರೆ. ಭಾರತವನ್ನು ಸ್ವರ್ಗವನ್ನಾಗಿಯೂ ಮಾಡುತ್ತಾರೆ. ಜೀವನ್ಮುಕ್ತಿಗಾಗಿ ರಾಜಯೋಗವನ್ನು ಕಲಿಸುತ್ತಾರೆ. ಆದ್ದರಿಂದ ತಂದೆಗೆ ಇಷ್ಟೊಂದು ಮಹಿಮೆ ಇದೆ. ಗೀತೆ ಸರ್ವಶಾಸ್ತ್ರಮಯಿ ಶಿರೋಮಣಿಯಾಗಿದೆ. ಆದರೆ ಕೃಷ್ಣನ ಹೆಸರನ್ನು ಬರೆದಿದ್ದರಿಂದ ಭಗವಂತನ ಹೆಸರು ಮರೆತಿದ್ದಾರೆ. ಭಗವಂತ ಸರ್ವರ ಸದ್ಗತಿದಾತನಾಗಿದ್ದಾರೆ. ಆದ್ದರಿಂದ ಗೀತೆಯು ಸರ್ವಧರ್ಮದವರ ಧರ್ಮಶಾಸ್ತ್ರವಾಗಿದೆ. ಎಲ್ಲರೂ ಇದನ್ನು ಒಪ್ಪಿಕೊಳ್ಳಬೇಕು. ಸದ್ಗತಿಯ ಶಾಸ್ತ್ರ ಬೇರೆ ಯಾವುದೂ ಇಲ್ಲ. ಸದ್ಗತಿಯನ್ನು ನೀಡುವವರು ಒಬ್ಬರೇ ಶಿವತಂದೆ ಆಗಿದ್ದಾರೆ. ಅವರದೇ ಗೀತೆಯಾಗಿದೆ. ಮಕ್ಕಳಿಗೆ ಸದ್ಗತಿಯ ಜ್ಞಾನವನ್ನು ಕೊಡುತ್ತಿದ್ದಾರೆ. ಗೀತೆಯಲ್ಲಿ ಶಿವನ ಹೆಸರು ಇದ್ದಿದ್ದರೆ ಎಲ್ಲ ಧರ್ಮದವರಿಗೂ ಇದೇ ಶಾಸ್ತ್ರವಾಗಿರುತ್ತಿತ್ತು. ತಂದೆಯು ಎಲ್ಲರಿಗೂ ಹೇಳುತ್ತಾರೆ, ಸ್ವಯಂವನ್ನು ಆತ್ಮನೆಂದು ತಿಳಿದು ನನ್ನ ಜೊತೆ ಯೋಗವನ್ನು ಜೋಡಿಸಿ, ಆಗ ವಿಕರ್ಮ ವಿನಾಶವಾಗುತ್ತದೆ ಎಂದು. ಹಾಗೂ ತಾವು ನನ್ನ ಧಾಮಕ್ಕೆ ಬರುತ್ತೀರಿ. ಸರ್ವ ಧರ್ಮದವರ ಸದ್ಗತಿಯನ್ನು ನಾನೇ ಮಾಡುತ್ತೇನೆ. ಬೇರೆಯವರು ತಮ್ಮ ಧರ್ಮ ಸ್ಥಾಪನೆಯನ್ನು ಮಾಡಲು ಬರುತ್ತಾರೆ. ಮನುಷ್ಯರು ಮೋಕ್ಷ ಸಿಗುವುದಿಲ್ಲವೇ ಎಂದು ಕೇಳುತ್ತಾರೆ. ತಂದೆಯು ತಿಳಿಸುತ್ತಾರೆ, ಇಲ್ಲ. ಯಾರೆಲ್ಲ ಆತ್ಮಗಳಿದ್ದಾರೆ ಎಲ್ಲರ ಪಾತ್ರವೂ ನಾಟಕದಲ್ಲಿ ನಿಶ್ಚಿತವಾಗಿದೆ. ಯಾರ ಪಾತ್ರವೂ ಬದಲಾವಣೆಯಾಗಲು ಸಾಧ್ಯವಿಲ್ಲ. ಪ್ರತಿಯೊಬ್ಬರೂ ಪೂರ್ಣ ಪಾತ್ರದ ಅನಾದಿ ನಾಟಕ ಮಾಡಲ್ಪಟ್ಟಿದೆ. ನಾಟಕ ಅನಾದಿಯಾಗಿದೆ. ಅದರ ಆದಿ ಮಧ್ಯ ಅಂತ್ಯವಿಲ್ಲ. ಸೃಷ್ಟಿಯ ಆದಿ ಸತ್ಯಯುಗಕ್ಕೆ ಹೇಳಲಾಗುತ್ತದೆ ಹಾಗೂ ಅಂತ್ಯವೆಂದು ಕಲಿಯುಗಕ್ಕೆ ಹೇಳಲಾಗುತ್ತದೆ. ಬಾಕಿ ನಾಟಕದ ಆದಿ ಅಂತ್ಯವಿಲ್ಲ. ನಾಟಕ ಯಾವಾಗ ಆಯಿತು ಇದನ್ನು ಹೇಳಲು ಸಾಧ್ಯವಿಲ್ಲ. ಈ ಪ್ರಶ್ನೆಯೇ ಬರುವುದಿಲ್ಲ. ಬಾಬಾ ತಿಳಿಸಿದ್ದಾರೆ, ಬೇರೆ ಯಾವುದೆಲ್ಲ ಶಾಸ್ತ್ರವಿದೆ ಅದರಿಂದ ಪ್ರತಿಯೊಬ್ಬರೂ ಬಂದು ತಮ್ಮ ಧರ್ಮವನ್ನು ಸ್ಥಾಪನೆ ಮಾಡಿದ್ದಾರೆ. ಸದ್ಗತಿ ಮಾಡಿಲ್ಲ. ಅವರು ಧರ್ಮ ಸ್ಥಾಪನೆ ಮಾಡಿದರು. ಅದು ವೃದ್ಧಿಯಾಯಿತು. ಎಷ್ಟೊಂದು ಗುಹ್ಯವಾದ ವಿಚಾರಗಳಿವೆ. ಪ್ರಬಂಧವನ್ನು ಬರೆಯುವ ಹಾಗಿದೆ. ಇಲ್ಲಿ ಸುಳ್ಳಿನ ಮಾತಿಲ್ಲ. ಇದು ಸೋಲು ಗೆಲುವಿನ ನಾಟಕ ಆಗಿದೆ. ಸತ್ಯಯುಗದಲ್ಲಿ ಪರಮಾತ್ಮನನ್ನು ನೆನಪು ಮಾಡುವ ಅವಶ್ಯಕತೆ ಇಲ್ಲ. ಪರಮಾತ್ಮ ತಂದೆಯನ್ನು ನೆನಪು ಮಾಡಿದರೆ ನಂತರ ನಾವು ಬ್ರಾಹ್ಮಣರನ್ನೂ ಅವರು ರಚಿಸಿದ್ದಾರೆ ಎಂಬ ಮಾತನ್ನು ತಿಳಿದುಕೊಳ್ಳಬೇಕಾಗುತ್ತದೆ. ನಾನು ರಚಯಿತನಾಗಿದ್ದೇನೆ ಎಂಬುದನ್ನು ತಮಗೆ ಸಮ್ಮುಖದಲ್ಲಿ ಹೇಳುತ್ತಾರೆ. ಇದು ಬ್ರಾಹ್ಮಣರ ಸಂಗಮದ ಹೊಸ ಜಗತ್ತಾಗಿದೆ. ಶಿಖೆಯನ್ನು ಯಾರು ತಿಳಿದುಕೊಂಡಿಲ್ಲ ವಿರಾಟ ರೂಪವನ್ನು ಮಾಡುತ್ತಾರೆ. ಅದರಲ್ಲಿ ದೇವತಾ, ಕ್ಷತ್ರಿಯ, ವೈಶ್ಯ, ಶೂದ್ರರನ್ನು ತೋರಿಸುತ್ತಾರೆ.
ಬ್ರಾಹ್ಮಣರನ್ನು ಮರೆತು ಹೋಗಿದ್ದಾರೆ. ಸತ್ಯಯುಗದಲ್ಲಿ ದೇವತೆಗಳು, ಕಲಿಯುಗದಲ್ಲಿ ಶೂದ್ರರು, ಸಂಗಮಯುಗದಲ್ಲಿ ಬ್ರಾಹ್ಮಣರು. ಇವರನ್ನು ತಿಳಿದುಕೊಂಡೇ ಇಲ್ಲ. ಈ ರಹಸ್ಯವನ್ನು ತಂದೆಯೇ ಬಂದು ತಿಳಿಸುತ್ತಾರೆ. ಬಾಬಾ ಹೇಳುತ್ತಾರೆ, ಪವಿತ್ರತೆಯ ವಿನಃ ಎಂದೂ ಜ್ಞಾನಧಾರಣೆಯಾಗಲು ಸಾಧ್ಯವಿಲ್ಲ. ಎಷ್ಟೊಂದು ವೇದಶಾಸ್ತ್ರಗಳಿವೆ. ಮಂದಿರಗಳಿಂದ ಮೂರ್ತಿಯನ್ನು ತೆಗೆದುಕೊಂಡು ಮೆರವಣಿಗೆ ಮಾಡಿಸಿ ಮತ್ತೆ ಮಂದಿರಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಬಾಬಾ ಅನುಭವಿಯಾಗಿದ್ದಾರೆ. ಶಾಸ್ತ್ರಗಳಿಂದ ಗಾಡಿಯನ್ನು ತುಂಬಿಕೊಂಡು ಮೆರವಣಿಗೆ ಮಾಡುತ್ತಾರೆ. ಹಾಗೆಯೇ ದೇವತೆಗಳ ಮೂರ್ತಿಯನ್ನೂ ಸಹ ಗಾಡಿಯಲ್ಲಿ ಇಟ್ಟುಕೊಂಡು ಮೆರವಣಿಗೆ ಮಾಡುತ್ತಾರೆ. ಇವೆಲ್ಲವೂ ಭಕ್ತಿ ಮಾರ್ಗವಾಗಿದೆ. ತಾವು ಶಿವಶಕ್ತಿಯರಾಗಿದ್ದೀರಿ. ತಾವು ಪೂರ್ಣ ವಿಶ್ವದ ಸದ್ಗತಿಯನ್ನು ಮಾಡುತ್ತೀರಿ. ಆದರೆ ದಿಲ್ವಾಡ ಮಂದಿರ ಇವರದೇ ನೆನಪಾರ್ಥವಾಗಿದೆ ಎಂದು ಯಾರಿಗೂ ಗೊತ್ತಿಲ್ಲ. ಇಂತಹ ಮಂದಿರ ಎಲ್ಲಿಯೂ ಇಲ್ಲ. ಜಗದಂಬೆಯೂ ಇದ್ದಾರೆ, ಶಿವಬಾಬಾ ಇದ್ದಾರೆ. ಎತ್ತರದ ಸ್ಥಾನದಲ್ಲಿ ಶಕ್ತಿಯರನ್ನು ಇರಿಸಿದ್ದಾರೆ. ಭಕ್ತಿ ಮಾರ್ಗದಲ್ಲಿ ಪುನಃ ಅಂತಹ ಮಂದಿರವನ್ನು ಮಾಡುತ್ತಾರೆ. ಮತ್ತೆ ವಿನಾಶವಾಗುತ್ತದೆ. ಆಗ ಇದೆಲ್ಲವೂ ಸಮಾಪ್ತಿಯಾಗುತ್ತದೆ. ಸತ್ಯಯುಗದಲ್ಲಿ ಯಾವುದೇ ಮಂದಿರಗಳು ಇರುವುದಿಲ್ಲ. ಇದೆಲ್ಲವೂ ಭಕ್ತಿ ಮಾರ್ಗದ ವಿಸ್ತಾರವಾಗಿದೆ. ಜ್ಞಾನ ಮಾರ್ಗದಲ್ಲಿ ಶಾಂತವಾಗಿರಬೇಕು. ಒಬ್ಬ ಶಿವತಂದೆಯನ್ನು ನೆನಪು ಮಾಡಬೇಕು. ಶಿವತಂದೆಯನ್ನು ಮರೆತು ಅನ್ಯರನ್ನು ನೆನಪು ಮಾಡಿದರೆ ಅಂತಿಮದಲ್ಲಿ ಫೇಲ್ ಆಗುತ್ತೀರಿ. ಫೇಲ್ ಆಗಬಾರದು. ಮನುಷ್ಯರು ಸಾಯುವ ಸಮಯದಲ್ಲಿ ಅವರಿಗೆ ರಾಮ ರಾಮ ಎಂದು ಹೇಳಿ ಎನ್ನುತ್ತಾರೆ. ಆದರೆ ಆ ರೀತಿ ನೆನಪು ಬರುವುದಿಲ್ಲ. ಆದರೂ ಸಹ ಗಾಯನವಿದೆ. ಅಂತ್ಯಕಾಲದಲ್ಲಿ ಯಾರು ನಾರಾಯಣನನ್ನು ಸ್ಮರಿಸುತ್ತಾರೆಯೋ, ಈ ಮಾತು ಈ ಸಮಯದ್ದಾಗಿದೆ. ಬಿದುರಿನ ಕಾಡಿಗೆ ಬೆಂಕಿ ಬೀಳಲೇಬೇಕು. ಖಂಡಿತ ಈಗ ತಮಗೆ ಗೊತ್ತಿದೆ. ನಾವು ನಾರಾಯಣ ಅಥವಾ ಲಕ್ಷ್ಮಿಯನ್ನು ವರಿಸುತ್ತೇವೆ. ಸ್ವರ್ಗಕ್ಕಾಗಿ ತಯಾರು ಆಗುತ್ತಿದ್ದೀರಿ. ಬಾಬಾನ ವಿನಃ ಬೇರೆ ಯಾರೂ ಈ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ. ಈ ಬ್ರಹ್ಮ ಬಾಬಾ ಸಹ ಹೇಳುತ್ತಾರೆ, ಈಗ ನಮಗೆ ಶಿವತಂದೆ ಹೇಳಿದರು ಎಂದು. ಇದಕ್ಕೆ ಶಕ್ತಿ ಸೇನೆ ಅಥವಾ ಪಾಂಡವ ಸೇನೆ ಎನ್ನಲಾಗುತ್ತದೆ. ಮಹಾರಥಿಗಳಿಗೆ ಪಾಂಡವರು ಎಂಬ ಹೆಸರಿದೆ. ಶಕ್ತಿಯರ ಸವಾರಿಯನ್ನು ಸಿಂಹದ ಮೇಲೆ ತೋರಿಸುತ್ತಾರೆ. ತಂದೆಯು ಹೇಳುತ್ತಾರೆ, ಹೇಗೆ ಕಲ್ಪದ ಮೊದಲು ಸಹಜ ರಾಜಯೋಗವನ್ನು ಕಲಿಸಿದ್ದೆನೋ ಅದೇ ರೀತಿ ಈಗ ಕಲಿಸುತ್ತಿದ್ದೇನೆ. ಯಾವುದೆಲ್ಲ ಪಾತ್ರವು ನಡೆಯುವುದೋ ಕಲ್ಪಕಲ್ಪದಲ್ಲಿಯೂ ಅದೇ ನಡೆಯುತ್ತದೆ. ಇದರಲ್ಲಿ ವ್ಯತ್ಯಾಸ ಆಗಲು ಸಾಧ್ಯವಿಲ್ಲ. ಮತ್ತೆ ಕಲ್ಪಕಲ್ಪದಲ್ಲಿಯೂ ಈ ಪಾತ್ರವು ನಡೆಯುತ್ತದೆ. ತಂದೆಯು ತಿಳಿಸುತ್ತಾರೆ, ನಿಮಗೆ ರಹಸ್ಯಯುಕ್ತವಾದ ಮಾತುಗಳನ್ನು ತಿಳಿಸುತ್ತೇನೆ. ಕೊನೆಯಲ್ಲಿ ಏನಾಗುತ್ತದೆಯೋ ಮತ್ತೆ ಅದನ್ನು ಕೊನೆಯಲ್ಲಿಯೇ ತಿಳಿಸುತ್ತೇನೆ. ಈಗ ಎಲ್ಲವೂ ಹೇಳಬೇಕೆಂದರೆ ಹಿಂತಿರುಗಿ ಹೋಗಿಬಿಡಲೇನು ಎಂದು ತಂದೆ ಹೇಳುತ್ತಾರೆ. ಕೊನೆಯ ತನಕ ಹೊಸ ವಿಚಾರಗಳನ್ನು ಹೇಳುತ್ತಲೇ ಇರುತ್ತಾರೆ. ನಾವು ಗೀತೆಯ ಮಹಿಮೆಯನ್ನು ಬಹಳ ಮಾಡುತ್ತೇವೆ. ಆದರೆ ಆ ಗೀತೆ ಅಥವಾ ಮಹಾಭಾರತದಲ್ಲಿ ಹಿಂಸಕ ಯುದ್ಧ ಮುಂತಾದವನ್ನು ತೋರಿಸಿದ್ದಾರೆ. ಈಗ ಯುದ್ಧವಂತೂ ಇಲ್ಲವೇ ಇಲ್ಲ. ನಿಮ್ಮದಂತೂ ಯೋಗಬಲದ ಮಾತಾಗಿದೆ. ಅಹಿಂಸೆ ಅರ್ಥವನ್ನು ಯಾರೂ ತಿಳಿದುಕೊಂಡಿಲ್ಲ. ಕೇವಲ ಸ್ತ್ರೀಯನ್ನು ನರಕದ ದ್ವಾರ ಎಂದು ಹೇಳಿಬಿಟ್ಟರು. ವಾಸ್ತವಿಕವಾಗಿ ಇಬ್ಬರೂ ಸಹ ನರಕದ ದ್ವಾರ ಆಗಿದ್ದಾರೆ. ಈಗ ಮತ್ತೆ ಅವರಿಗೆ ಸ್ವರ್ಗದ ದ್ವಾರವನ್ನಾಗಿ ಯಾರು ಮಾಡಿದರೂ ಅದು ಭಗವಂತನದೇ ಶಕ್ತಿಯಾಗಿದೆ. ಈ ಗೀತೆಯನ್ನು ಬಾಬಾರವರೇ ಮಾಡಿಸಿದ್ದಾರೆ. ಮಾಡುವವರಲ್ಲಿ ಕೆಲವರು ಸರಿಯಾಗಿ ಮಾಡಿದ್ದಾರೆ, ಕೆಲವರು ತಪ್ಪು ಮಾಡಿದ್ದಾರೆ. ಎಲ್ಲವನ್ನೂ ಬೆರೆಸಿಬಿಟ್ಟಿದ್ದಾರೆ. ರಾತ್ರಿಯ ಪ್ರಯಾಣಿಕನೇ ಸುಸ್ತಾಗಬೇಡ. ಈ ರೀತಿ ಗೀತೆಯನ್ನು ನಾನು ಮಾಡಿದ್ದೇನೆ. ಅಂದ ಮೇಲೆ ಇಲ್ಲಿನ ಮಾತುಗಳೇ ಬೇರೆಯಾಗಿವೆ. ಗೋಶಾಲೆಯೂ ಇದೆ, ವನವಾಸವೂ ಸಹ ಇದೆ. ಆದರೆ ಅರ್ಥವನ್ನು ತಿಳಿದುಕೊಂಡಿಲ್ಲ. ನಾವು ಯಾರನ್ನಾದರೂ ಓಡಿಸಿದ್ದೇವೆಯೇ? ಕರಾಚಿಗೆ ಬಂದು ಬಿಡಿ ಎಂದು ಯಾರಿಗಾದರೂ ಹೇಳಿದ್ದೇವೆಯೇ? ಕೇಳಿ ಈ ಶಕ್ತಿಯರನ್ನು. ಇದು ನಾಟಕದಲ್ಲಿ ಪಾತ್ರವಿತ್ತು.
ಯಾರ ಮೇಲೆ ಅತ್ಯಾಚಾರವಾಯಿತೋ ಅವರು ಓಡಿ ಬಂದರು. ಅಂದ ಮೇಲೆ ಸರಿ ಯಾವುದು ಎಂಬುದನ್ನು ತಂದೆಯು ಹೇಳುತ್ತಾರೆ. ಶಾಸ್ತ್ರಗಳಲ್ಲಿ ಏನು ಬರೆದಿದ್ದಾರೆ ಅದು ಭಕ್ತಿ ಮಾರ್ಗವಾಗಿದೆ. ಅದರಿಂದ ನನ್ನ ಜೊತೆ ಮಿಲನ ಮಾಡಲು ಸಾಧ್ಯವಿಲ್ಲ, ನನ್ನ ಬಳಿಗೆ ಬರಲು ಸಾಧ್ಯವಿಲ್ಲ. ನಾನು ಮಾರ್ಗದರ್ಶಕನಾಗಿ ಇಲ್ಲಿಗೆ ಬರಬೇಕಾಗುತ್ತದೆ. ಗೃಹಸ್ಥಿ ಆಗದವರ ಶರೀರವನ್ನು ಏಕೆ ತೆಗೆದುಕೊಂಡಿಲ್ಲ ಎಂದು ಕೇಳುತ್ತಾರೆ. ಅರೆ, ನಾನಂತೂ ಗೃಹಸ್ಥಿಯ ತನುವಿನಲ್ಲಿಯೇ ಬಂದು ಅವರಿಗೆ ಜ್ಞಾನವನ್ನು ಕೊಡಬೇಕು. ಅವರದೇ 84 ಜನ್ಮಗಳ ಬಗ್ಗೆ ಹೇಳುತ್ತೇನೆ ಅಂದ ಮೇಲೆ ಎಷ್ಟೊಂದು ಗುಹ್ಯ ವಿಚಾರಗಳಾಗಿವೆ. ಇದು ಹೊಸ ಧರ್ಮಕ್ಕಾಗಿ ಹೊಸ ಮಾತುಗಳಾಗಿವೆ. ಜ್ಞಾನವೂ ಸಹ ಹೊಸದಾಗಿದೆ. ತಂದೆಯು ಹೇಳುತ್ತಾರೆ, ಕಲ್ಪಕಲ್ಪದಲ್ಲಿಯೂ ನಾನು ಈ ಜ್ಞಾನವನ್ನು ಹೇಳುತ್ತೇನೆ. ಬೇರೆ ಯಾರೂ ಸಹ ನಾನು ಕಲ್ಪಕಲ್ಪದಲ್ಲಿ ಧರ್ಮ ಸ್ಥಾಪನೆ ಮಾಡಲು ಬರುತ್ತೇನೆ ಎಂದು ಹೇಳುವುದಿಲ್ಲ. ಲಕ್ಷ್ಮೀನಾರಾಯಣರಿಬ್ಬರೂ ಸಹ ನಾವು ಮತ್ತೆ ರಾಜ್ಯಭಾರ ಮಾಡಲು ಬಂದಿದ್ದೇವೆ ಎಂದು ಹೇಳುವುದಿಲ್ಲ. ಅಲ್ಲಿ ಈ ಜ್ಞಾನವೇ ಪ್ರಾಯಲೋಪವಾಗುತ್ತದೆ. ಅನೇಕ ಶಾಸ್ತ್ರಗಳಂತೂ ನಂತರದಲ್ಲಿ ಮಾಡಲಾಯಿತು. ನಾವು ಬ್ರಾಹ್ಮಣರಿಗೆ ಗೀತೆಯು ಒಂದೇ ಇದೆ. ಧರ್ಮವನ್ನೂ ಸಹ ಸ್ಥಾಪನೆ ಮಾಡುತ್ತೇನೆ ಹಾಗೂ ಸರ್ವರ ಸದ್ಗತಿಯನ್ನೂ ಮಾಡುತ್ತೇನೆ ಎಂದು ತಂದೆ ಹೇಳುತ್ತಾರೆ. ಇಲ್ಲಿ 2 ಕೆಲಸವಾಯಿತಲ್ಲವೇ? ತಂದೆ ಹೇಳುತ್ತಾರೆ, ಈಗ ನಾನು ಏನು ಹೇಳುತ್ತೇನೆಯೋ ಅದು ಸರಿಯೇ ಅಥವಾ ಅವರದು ಸರಿಯೇ ಎಂಬುದನ್ನು ನೀವು ತಿಳಿದುಕೊಂಡಿದ್ದೀರಿ. ಸರಿ ಯಾವುದು ತಪ್ಪ್ಯಾವುದು ಅನ್ನುವ ತಿಳುವಳಿಕೆ ಈಗ ನಿಮಗೆ ಬಂದಿದೆ. ನಾನು ಯಾರು? ನಾನು ಸತ್ಯವಾಗಿದ್ದೇನೆ. ನಾನು ಯಾವುದೇ ವೇದಶಾಸ್ತ್ರವನ್ನು ಹೇಳುವುದಿಲ್ಲ. ಬಲೆ, ಬ್ರಹ್ಮ ತಂದೆ ಬಹಳ ಓದಿದ್ದಾರೆ, ಆದರೆ ಇವರು ಹೇಳುತ್ತಾರೇನು? ಇದಂತೂ ಶಿವಬಾಬಾ ಹೊಸ ಹೊಸ ವಿಚಾರಗಳನ್ನು ತಿಳಿಸುತ್ತಾರೆ. ಅವರು ಅಶರೀರಿಗಳಾಗಿದ್ದಾರೆ. ಕೇವಲ ಈ ಮುರುಳಿಯನ್ನು ಹೇಳುವ ಕೆಲಸವನ್ನು ಮಾಡಲು ಬರುತ್ತಾರೆ. ಆಹಾರ ಪಾನೀಯಗಳನ್ನು ಸ್ವೀಕರಿಸಲು ಬರುವುದಿಲ್ಲ. ತಂದೆ ಹೇಳುತ್ತಾರೆ, ನಾನು ಬರುವುದೇ ಮಕ್ಕಳಿಗೆ ಮತ್ತೆ ರಾಜಧಾನಿಯನ್ನು ಕೊಡಲು ಹೊರತು ರುಚಿಯನ್ನು ಬ್ರಹ್ಮನ ಆತ್ಮವು ತೆಗೆದುಕೊಳ್ಳುತ್ತದೆ. ಪ್ರತಿಯೊಂದು ಧರ್ಮವೂ ಬೇರೆಯಾಗಿದೆ. ಅವರು ತಮ್ಮ ಧರ್ಮಶಾಸ್ತ್ರವನ್ನು ಓದಬೇಕು. ಇಲ್ಲಿ ಅನೇಕ ಶಾಸ್ತ್ರಗಳನ್ನು ಓದುತ್ತಾ ಇರುತ್ತಾರೆ. ಏನೂ ಸಾರವಿಲ್ಲ. ಎಷ್ಟು ಓದುತ್ತಿರುತ್ತಾರೆ. ಜಗತ್ತು ನಿಸ್ಸಾರವಾಗುತ್ತಾ ಹೋಗುತ್ತದೆ. ತಮೋಪ್ರಧಾನ ಆಗಲೇಬೇಕು. ಮೊಟ್ಟ ಮೊದಲು ಸೃಷ್ಟಿಯಲ್ಲಿ ತಾವು ಬಂದಿದ್ದೀರಿ. ತಾವು ಬ್ರಾಹ್ಮಣರು ಮಾತಪಿತಾರಿಂದ ಜನ್ಮವನ್ನು ಪಡೆದಿದ್ದೀರಿ. ಆ ಕಡೆ ಆಸುರಿ ಕುಟುಂಬವಿದೆ. ಇಲ್ಲಿ ಈಶ್ವರೀಯ ಕುಟುಂಬ. ಮತ್ತೆ ಹೋಗಿ ದೈವಿ ಮಡಿಲನ್ನು ಪಡೆಯುತ್ತೀರಿ. ಸ್ವರ್ಗದ ಮಾಲೀಕರಾಗುತ್ತೀರಿ ಎಂದು ತಂದೆ ಹೇಳುತ್ತಾರೆ. ಮಾತಾಪಿತರ ಮತದಂತೆ ನಡೆಯುತ್ತೀರೆಂದಾಗ ಸ್ವರ್ಗದ ಅಪಾರ ಸುಖ ಸಂಪತ್ತು ಸಿಗುತ್ತದೆ. ಬಾಕಿ ರುದ್ರಜ್ಞಾನ ಯಜ್ಞದಲ್ಲಿ ವಿಘ್ನವಂತೂ ಖಂಡಿತ ಬೀಳುತ್ತದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ವಿಕಾರಗಳ ಮೇಲೆ ವಿಜಯಿಗಳಾಗುವುದರಿಂದಲೇ ತಾವು ಜಗತ್ತುಜೀತರಾಗಲು ಸಾಧ್ಯ. ಮದುವೆ ಮಾಡಿಕೊಳ್ಳದಿದ್ದರೆ ನಿಶಕ್ತರಾಗುತ್ತೀರೆಂದಲ್ಲ. ಸನ್ಯಾಸಿಗಳು ಪವಿತ್ರರಾಗುತ್ತಾರೆ. ಮತ್ತೆ ಅವರು ಎಷ್ಟೊಂದು ದಪ್ಪನಾಗಿ ಆರೋಗ್ಯವಾಗಿ ಇರುತ್ತಾರೆ. ಇಲ್ಲಂತೂ ಮೆದುಳಿನ ಕೆಲಸವಾಗಿದೆ, ಶ್ರಮವಿದೆ. ದದೀಚಿ ಋಷಿಯ ಉದಾಹರಣೆ ಇದೆಯಲ್ಲವೇ? ಸನ್ಯಾಸಿಗಳಿಗಂತೂ ಬಹಳ ಸಂಪತ್ತು ಸಿಗುತ್ತದೆ. ಬಾಬಾ ಸ್ವಯಂ ಬಹಳ ಪುಷ್ಟಿದಾಯಕ ಆಹಾರ ತಿನ್ನಿಸುತ್ತಾರೆ. ಇಲ್ಲಿ ಬಹಳ ಪತ್ತೆ ಇರಬೇಕಾಗುತ್ತದೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಪಿತಾ ಬಾಪ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ. ಆತ್ಮೀಯ ಮಕ್ಕಳಿಂದ ಆತ್ಮೀಯ ತಂದೆಗೆ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. ಜ್ಞಾನದ ಒಳ್ಳೆಯ ಧಾರಣೆಗಾಗಿ ಪವಿತ್ರತೆಯ ವ್ರತವನ್ನು ತಮ್ಮದನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ಅಂತ್ಯಕಾಲದವಾಗಿದೆ. ಆದ್ದರಿಂದ ಒಬ್ಬ ತಂದೆಯ ವಿನಃ ಬೇರೆ ಯಾರದೇ ನೆನಪು ಬರಬಾರದು. ಈ ರೀತಿ ಅಭ್ಯಾಸ ಮಾಡಬೇಕು. ದದೀಚಿ ಋಷಿಯ ಹಾಗೆ ಸೇವೆ ಮಾಡುತ್ತಾ ವಿಕಾರಗಳ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಂಡು
ಜಗತ್ತಜೀತರಾಗಬೇಕು. ವರದಾನ: ಸಮಯದ ತೀವ್ರತೆಯ ಪ್ರಮಾಣ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನರಾಗಿದ್ದು ಮಾಯಾಜೀತ್ ಆಗುವಂತಹ ತೀವ್ರ ಪುರುಷಾರ್ಥಿಯಾಗಿರಿ. ಬಾಪ್ದಾದ ಏನೆಲ್ಲ ಪ್ರಾಪ್ತಿಗಳನ್ನು ಮಾಡಿಸಿದ್ದಾರೆ ಆ ಎಲ್ಲ ಪ್ರಾಪ್ತಿಗಳನ್ನು ಸ್ವಯಂನಲ್ಲಿ ಜಮಾ ಮಾಡಿಕೊಂಡು ಸಂಪನ್ನರಾಗಿರಿ. ಯಾವುದೇ ಕೊರತೆ ಇರಬಾರದು. ಎಲ್ಲಿ ಸಂಪನ್ನತೆಯಲ್ಲಿ ಕೊರತೆ ಇದೆ ಅಲ್ಲಿ ಮಾಯೆ ಅಲುಗಾಡಿಸುತ್ತದೆ. ಮಾಯಾಜೀತಾಗಲು ಸಹಜ ಸಾಧನವಾಗಿದೆ ಸದಾ ಪ್ರಾಪ್ತಿಗಳಿಂದ ಸಂಪನ್ನರಾಗಿರುವುದು. ಯಾವುದೇ ಒಂದು ಪ್ರಾಪ್ತಿಯಿಂದ ವಂಚಿತರಾಗಬೇಡಿ. ಸರ್ವ ಪ್ರಾಪ್ತಿಗಳೂ ಇರಲಿ. ಸಮಯದ ತೀವ್ರತೆಯ ಪ್ರಮಾಣ ಯಾವುದೇ ಸಮಯದಲ್ಲಿ ಏನೇ ಆಗಲು ಸಾಧ್ಯ. ಆದ್ದರಿಂದ ತೀವ್ರ ಪುರುಷಾರ್ಥಿಯಾಗಿ ಈಗಿನಿಂದಲೇ ಸಂಪನ್ನರಾಗಿ. ಈಗಿಲ್ಲದಿದ್ದರೆ ಇನ್ನೆಂದಿಗೂ ಇಲ್ಲ. ಸ್ಲೋಗನ್: ಸತ್ಯತೆ ಮತ್ತು ನಿರ್ಭಯತೆಯ ಶಕ್ತಿ ಜೊತೆಯಲ್ಲಿದ್ದಾಗ ಯಾವುದೇ ಕಾರಣ ಅಲ್ಲಾಡಿಸಲು ಸಾಧ್ಯವಿಲ್ಲ. ಸತ್ಯತೆ ಮತ್ತು ನಿರ್ಭಯತೆಯ ಶಕ್ತಿ ಜೊತೆಯಲ್ಲಿದ್ದಾಗ ಯಾವುದೇ ಕಾರಣ ಪರಿಸ್ಥಿತಿ ಅಲ್ಲಾಡಿಸಲು ಸಾಧ್ಯವಿಲ್ಲ. ಇಂದಿನ ಮುರಳಿಯ ಪ್ರಶ್ನೆ: ಶಿವತಂದೆಯು ಅಶರೀರಿಯಾಗಿದ್ದಾರೆ. ಅವರು ಶರೀರದಲ್ಲಿ ಏತಕ್ಕಾಗಿ ಬರುತ್ತಾರೆ? ಯಾವ ಕಾರ್ಯ ಮಾಡುತ್ತಾರೆ ಮತ್ತು ಯಾವುದನ್ನು ಮಾಡುವುದಿಲ್ಲ? ಉತ್ತರ: ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನಾನು ಈ ಶರೀರದಲ್ಲಿ ತಮಗೆ ಕೇವಲ ಮುರಳಿಯನ್ನು ನುಡಿಸಲು ಬರುತ್ತೇನೆ. ನಾನು ಮುರಳಿಯನ್ನು ನುಡಿಸುವ ಕಾರ್ಯ ಮಾತ್ರ ಮಾಡುತ್ತೇನೆ. ನಾನು ತಿನ್ನಲು ಕುಡಿಯಲು ಬರುವುದಿಲ್ಲ. ನಾನು ಹೊಸ ರಾಜಧಾನಿಯನ್ನು ಕೊಡಲು ಬಂದಿದ್ದೇನೆ. ಬಾಕಿ ರುಚಿಯನ್ನು ಬ್ರಹ್ಮ ತಂದೆಯ ಆತ್ಮವು ತೆಗೆದುಕೊಳ್ಳುತ್ತದೆ. ಒಳ್ಳೆಯದು. ಓಂ ಶಾಂತಿ.